ಒತ್ತಡದ ಬದುಕು, ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್, ಬಿಪಿ, ಬೊಜ್ಜು, ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ. ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ. ಮಿಲೆಕ್ಸ್ ಚೂರ್ಣಂ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ. ಇದು ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಮೊಳಕೆ ಕಾಳುಗಳು, ಧಾನ್ಯಗಳು ಹಾಗೂ ಸೀಡ್ಸ್ ಇಂದ ಸಮೃದ್ಧವಾಗಿದೆ. ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಹಿಂದಿರುಗೋಣ. ಆರ್ಡರ್ ಮಾಡಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ಮಗ.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. RSS ಬ್ಯಾನ್ ವಿಚಾರ ತೀವ್ರ ಚರ್ಚೆಯಾಗ್ತಿರೋ ಹೊತ್ತಲ್ಲಿ ರಾಜ್ಯ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಪರೋಕ್ಷವಾಗಿ RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕೇ ಬಿಟ್ಟಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳ ಚಟುವಟಿಕೆ ನಡೆಸೋದಕ್ಕೆ ಕಾನೂನುಬದ್ಧವಾಗಿ ಕಡ್ಡಾಯ ಪೂರ್ವಾನುಮತಿ ಪಡಿಬೇಕು ಅಂತ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಚಿವ ಸಂಪುಟ ತೀರ್ಮಾನ ಮಾಡಿದೆ. ಇದರೊಂದಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಮನವಿಯನ್ನ, ಅಂದ್ರೆ RSS ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಅನ್ನೋ ಪತ್ರದ ಮನವಿಯನ್ನ ಸರ್ಕಾರ ಓಕೆ ಮಾಡದಂಗಾಗಿದೆ. RSS ಹೆಸರು ಉಲ್ಲೇಖ ಮಾಡದೆ ನಿರ್ಧಾರವನ್ನ ಮಾಡಿದ್ದಾರೆ. RSS ಅಂತ ಹೇಳಿಲ್ಲ, ಖಾಸಗಿ ಸಂಘ ಸಂಸ್ಥೆಗಳು ಅಂತ ಹೇಳಿದ್ದಾರೆ. ಏನೋ ಕ್ಯಾಬಿನೆಟ್ ಮೀಟಿಂಗ್ ಬಳಿಕ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡೋಕೆ ಯಾವುದೇ ಸಂಘಟನೆಗಳು, ಧರ್ಮದವರು ಅನುಮತಿ ಪಡಿಬೇಕು. ಎಲ್ರಿಗೂ ಒಂದೇ ಕಾನೂನು, ಯಾವುದೇ ತೊಂದರೆ ಆಗಲ್ಲ ಅಂದ್ರೆ ಕಾರ್ಯಕ್ರಮಕ್ಕೆ ಪೊಲೀಸರು ಪರ್ಮಿಷನ್ ಕೊಡ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದೇ ಪ್ರಿಯಾಂಕಾ ಖರ್ಗೆ ಸಿಎಂಗೆ ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ. ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳದಂತೆ ಕ್ರಮ ತಗೊಳ್ಳಿ, ಈ ಬಗ್ಗೆ ಆದೇಶ ಹೊರಡಿಸಿ ಅನ್ನೋ ಮನವಿಯನ್ನ ಕೂಡ ಮಾಡಿದ್ದಾರೆ. ರಾಜ್ಯ ನಾಗರಿಕ ಸೇವಾ ನಿಯಮಗಳು 2021ರ ರೂಲ್ಸ್ನಂತೆ ಸರ್ಕಾರಿ ಅಧಿಕಾರಿ ಯಾವುದೇ ರಾಜಕೀಯ ಪಕ್ಷ ಅಥವಾ ರಾಜಕೀಯದಲ್ಲಿ ಭಾಗವಹಿಸೋ ಸಂಘ ಸಂಸ್ಥೆಯ ಮೆಂಬರ್ ಆಗಿ ಪಾಲ್ಗೊಳ್ಳೋ ಹಾಗಿಲ್ಲ. ಹಾಗೆ ಅದಕ್ಕೆ ನಾವು ಯಾವುದೇ ನೆರವನ್ನ ಕೊಡೋ ಹಾಗಿಲ್ಲ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ RSS ಹಾಗೂ ಇತರ ಸಂಘಗಳ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರು ಪಾಲ್ಗೊಳ್ಳುತ್ತಿರುವುದನ್ನ ಗಮನಿಸಲಾಗಿದೆ. ಹೀಗಾಗಿ ಇನ್ಮುಂದೆ ಭಾಗಿಯಾಗುವುದನ್ನು ನಿಷೇಧಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, 1966ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಸರ್ಕಾರಿ ಅಧಿಕಾರಿಗಳು RSS ಚಟುವಟಿಕೆಗಳಲ್ಲಿ ಭಾಗಿಯಾಗುವುದಕ್ಕೆ ನಿಷೇಧ ಹೇರಿದ್ರು. ಆದರೆ ಕಳೆದ ವರ್ಷವಷ್ಟೇ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಆ ಬ್ಯಾನ್ ಅನ್ನ ತೆಗೆದುಹಾಕಿತ್ತು. ಅತ್ತ ಹರಿಯಾಣ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಸರ್ಕಾರಗಳು ಕೂಡ ಸರ್ಕಾರಿ ಅಧಿಕಾರಿಗಳು RSS ಜೊತೆಗೆ ಲಿಂಕ್ ಹೊಂದಿರೋದ್ರ ಮೇಲಿನ ನಿರ್ಬಂಧ ತೆಗೆದುಹಾಕಿದ್ವು. ಆದ್ರೀಗ ಅದೆಲ್ಲದರ ನಡುವೆ ರಾಜ್ಯ ಸರ್ಕಾರ ಈ ನಿರ್ಧಾರ ಮಾಡಿದೆ. ಇತ್ತ ಪ್ರಿಯಾಂಕಾ ಖರ್ಗೆಗೆ ಬೆದರಿಕೆ ಕಾಲ್ ಮಾಡಿದ ಕೇಸ್ ಸಂಬಂಧ ಪೊಲೀಸರು ಕರೆ ಮಾಡಿದ್ದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಆ ವ್ಯಕ್ತಿಯನ್ನ ಮಹಾರಾಷ್ಟ್ರದ ಸೋಲಾಪುರ ಮೂಲದ ದಾನೇಶ್ ನರೋಣ ಅಂತ ಗುರುತಿಸಲಾಗಿದೆ. ಇದನ್ನ ಲಾತೂರ್ನಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡ್ ಬರಲಾಗ್ತಾ ಇದೆ. ಮುಂದುವರಿಯೋ ಮುನ್ನ ಸ್ನೇಹಿತರೆ, ಸಬ್ಸ್ಕ್ರೈಬ್ ಇನ್ನೂ ಮಾಡದೇ ಇರೋ ವೀಕ್ಷಕರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನ್ನೋ ಮನವಿಯೊಂದಿಗೆ ಬನ್ನಿ ಫುಲ್ ನ್ಯೂಸ್ ಕಂಟಿನ್ಯೂ ಮಾಡೋಣ. ಏನೋ ಹೂಡಿಕೆ ವಿಚಾರವಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ನಾಯಕರ ನಡುವೆ ಸಮರ ಶುರುವಾಗಿದೆ. ಇತ್ತೀಚೆಗೆ ಆಂಧ್ರದಲ್ಲಿ ಗೂಗಲ್ $15 ಬಿಲಿಯನ್ ಹೂಡಿಕೆ ಮಾಡೋದಾಗಿ ಘೋಷಿಸಿತ್ತು. ಮೊದಲು ಈ ಹೂಡಿಕೆ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕಾಮೆಂಟ್ ಮಾಡಿದ್ರು. ಆಂಧ್ರ ಪ್ರದೇಶ ಗೂಗಲ್ ಕಂಪನಿಗೆ ಬಹಳ ತುಂಬಾ ಟ್ಯಾಕ್ಸ್ ಫ್ರೀ ಮಾಡ್ತಾ ಇದೆ, ಇದನ್ನೆಲ್ಲ ಭರಿಸೋಕೆ ಸಾಧ್ಯನಾ? ಅವರು 22,000 ಕೋಟಿ ರೂಪಾಯಿ ಪ್ರೋತ್ಸಾಹಧನ, ಭೂಮಿ ಮೇಲೆ 25% ಸಬ್ಸಿಡಿ, ನೀರಿನ ಮೇಲೆ 25% ಸಬ್ಸಿಡಿ, ಫ್ರೀ ಕರೆಂಟ್, ರಾಜ್ಯ GST ಸರ್ಕಾರವೇ ಭರಿಸೋದು. ಅಯ್ಯೋ, ಈ ಆರ್ಥಿಕ ವಿಪತ್ತನ್ನ ಭರಿಸೋಕೆ ಸಾಧ್ಯನಾ? ನಾವೇನಾದ್ರೂ ಇದನ್ನ ಮಾಡಿದ್ರೆ ರಾಜ್ಯವನ್ನ ದಿವಾಳಿ ಮಾಡ್ತೀರಿ ಅಂತ ಹೇಳಿ ನಮಗೆ ಆರೋಪ ಮಾಡ್ತಿದ್ರು ಎಲ್ಲರೂ ಕೂಡ ಸೇರ್ಕೊಂಡು ಅಂತ ಆಂಧ್ರ ಸರ್ಕಾರದ ಕಾಲೆಳೆದಿದ್ರು. ಇದಕ್ಕೆ ಆಂಧ್ರ IT ಮಿನಿಸ್ಟರ್ ನಾರಾ ಲೋಕೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಂಧ್ರದ ಊಟ ಖಾರವಾಗಿರುತ್ತೆ, ಸ್ಪೈಸಿ. ಹಾಗೆ ನಮ್ಮ ಕೆಲ ಹೂಡಿಕೆಗಳು ಕೂಡ ಅವರಿಗೆ ಖಾರ ಆಗ್ತಾ ಇದೆ. ನಮ್ಮ ಕೆಲ ನೆರೆಹೊರೆಯವರು ಆಲ್ರೆಡಿ ಇದರಿಂದ ಬೇಸತ್ತು ಹೋಗಿದ್ದಾರೆ ಅಂತ ಮೆಣಸಿನಕಾಯಿ ಎಮೋಜಿ ಹಾಕಿ ಪೋಸ್ಟ್ ಹಾಕಿದ್ದಾರೆ. ಅಲ್ಲದೆ ಆಂಧ್ರ ಒಂದು ಚಿಕ್ಕ ರಾಜ್ಯವಾಗಿ ದೊಡ್ಡ ಹೂಡಿಕೆಗಳನ್ನ ತನ್ನ ಕಡೆಗೆ ಸೆಳಿತಾ ಇದೆ, ರ್ಯಾಪಿಡ್ ಗ್ರೋತ್ಗೆ ಸಾಕ್ಷಿ ಆಗ್ತಾ ಇದೆ. ಆದ್ರೆ ಅವ್ರದ್ದು ಅಂದ್ರೆ ಕರ್ನಾಟಕದ್ದು ಮೂಲಸೌಕರ್ಯ ಕ್ಷೀಣಿಸ್ತಾ ಇದೆ, ಆಗಾಗ ಪವರ್ ಕಟ್ ಆಗ್ತಾ ಇದೆ. ಹೀಗಾಗಿ ಆ ಪ್ರಾಬ್ಲಮ್ ಅನ್ನು ಅವರು ಫಸ್ಟ್ ಸಾಲ್ವ್ ಮಾಡ್ಕೋಬೇಕು ಅಂತ ಕರ್ನಾಟಕದ ಹೆಸರು ಉಲ್ಲೇಖಿಸದೇನೆ ನಾರಾ ಲೋಕೇಶ್ ಹೇಳಿದ್ರು. ಇದಕ್ಕೆ ದಿಢೀರಂತ DCM DK ಶಿವಕುಮಾರ್ ಎಂಟರ್ ಆಗಿದ್ದಾರೆ. ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್, ಮಾನವ ಸಂಪನ್ಮೂಲ ಮತ್ತು ಇನೋವೇಷನ್ಗೆ ಯಾರು ಸರಿಸಾಟಿನೇ ಇಲ್ಲ. ಕೆಲವರು ತಮ್ಮನ್ನು ತಾವು ಪ್ರಮೋಟ್ ಮಾಡ್ಕೊಳ್ಳೋಕೆ ಬೆಂಗಳೂರು ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ.
ಮೈಲೇಜ್ ಸಿಗುತ್ತೆ ಅಂತ ಹೇಳಿ ಯೂಸ್ ಮಾಡ್ತಾರೆ ಅನ್ನೋ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 2023ರ ಮತಗಳ್ಳತನ ಆರೋಪ ಸೇರಿ ರಾಜ್ಯದ ಎಲ್ಲ ಮತಗಳ್ಳತನ ಪ್ರಕರಣಗಳ ತನಿಖೆಗೆ ಸಿದ್ದರಾಮಯ್ಯ ಸರ್ಕಾರ ಎಸ್ಐಟಿ ರಚಿಸಿತ್ತು. ಈಗ ಇಂಟ್ರೆಸ್ಟಿಂಗ್ ಬೆಳವಣಿಗೆಯಾಗಿದೆ. ಎಸ್ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆಳಂದದಲ್ಲಿ 5 ಕಡೆ ರೇಡ್ ಮಾಡಿದ್ದಾರೆ. ಈ ವೇಳೆ ಆರೋಪಿ ಅಕ್ರಮ್ ಅನ್ನೋ ವ್ಯಕ್ತಿಯ ಮನೆಯಲ್ಲಿ ರಾಶಿ ವೋಟರ್ ಐಡಿಗಳು ಪತ್ತೆಯಾಗಿವೆ. ಒಟ್ಟು 15 ಮೊಬೈಲ್ ಫೋನ್ ಸಿಕ್ಕಿದೆ, 7 ಲ್ಯಾಪ್ಟಾಪ್ಗಳು ಸಿಕ್ಕಿದೆ. ಕಳೆದ ತಿಂಗಳಿಂದ ಸಾಕಷ್ಟು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದ ಎಸ್ಐಟಿ ತಂಡ 5 ಕಡೆಗಳಲ್ಲಿ ದಾಳಿ ನಡೆಸಿದೆ. ಆಳಂದದ ರೋಜಾ ಬಡಾವಣೆಯ ಅಶ್ಫಾಕ್, ಜುಮ್ಜುಮ್ ಕಾಲೋನಿಯ ನದೀಮ್ ಹಾಗೂ ಅಕ್ರಮ್, ರಾಮನಗರ ಬಡಾವಣೆಯ ಅಸ್ಲಂ ಮತ್ತು ಯಾದುಲ್ ಕಾಲೋನಿಯ ಮೊಹಮ್ಮದ್ ಜುನೈದ್ ಮನೆಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ ಕರ್ನಾಟಕ ಪೊಲೀಸರು. ಅಪಾರ ಪ್ರಮಾಣದಲ್ಲಿ ವೋಟರ್ ಐಡಿ ಸೇರಿದ ಹಾಗೆ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ಕಾಂಗ್ರೆಸ್ ಆರೋಪ ಮಾಡಿತ್ತು, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಆಳಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಬರಬೇಕಾದ ಮತಗಳನ್ನ ಡಿಲೀಟ್ ಮಾಡೋಕೆ ಪ್ರಯತ್ನ ಪಡಲಾಗಿತ್ತು ಅಂತ ಖುದ್ದು ರಾಹುಲ್ ಗಾಂಧಿ ಪ್ರೆಸೆಂಟೇಷನ್ ಎಲ್ಲ ಕೊಟ್ಟು ಆರೋಪ ಮಾಡಿದ್ರು. ಸಿದ್ದರಾಮಯ್ಯ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿ ಎಸ್ಐಟಿಯನ್ನ ರಚಿಸಿತ್ತು. ಈಗ ಎಸ್ಐಟಿ ಅಶ್ಫಾಕ್, ನದೀಮ್, ಅಕ್ರಮ್, ಅಸ್ಲಂ ಹಾಗೂ ಮೊಹಮ್ಮದ್ ಜುನೈದ್ ಸೇರಿದಂತೆ ಹಲವರ ಮನೆಗಳ ಮೇಲೆ ದಾಳಿ ಮಾಡಿ ಸಾವಿರಾರು ವೋಟರ್ ಐಡಿಗಳನ್ನ ವಶಕ್ಕೆ ತಗೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಡಿಕೆ ಶಿವಕುಮಾರ್ ಬಿಜೆಪಿಗೆ ಸೇರೋಕೆ ಆಫರ್ ಬಂದಿತ್ತು ಅಂತ ಹೇಳಿದ್ದಾರೆ. ಬೆಂಗಳೂರಿನ 3 ಕಾಂಗ್ರೆಸ್ ಶಾಸಕರು ಸೇರಿ ಹಲವರು ನಮ್ಮ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಕಡೆಗೆ ಮುಖ ಮಾಡಿದ್ರು. ಆವತ್ತು ನಾನು ಕನಕಪುರದಿಂದ ಓಡೋಡಿ ಬಂದು ನಮ್ಮ 5-6 MLAಗಳನ್ನ ಕ್ವಾರ್ಟರ್ಸ್ಗೆ ಕರ್ಕೊಂಡು ಬಂದಿದ್ದೆ. ಆಗ ದಿಲ್ಲಿಯಿಂದ ನನಗೆ ಫೋನ್ ಕಾಲ್ ಬಂತು. ಇನ್ಕಮ್ ಟ್ಯಾಕ್ಸ್ ಆಡಿಟರ್ರಿಂದ ಫೋನ್ ಮಾಡಿಸಲಾಗಿತ್ತು. ಅಲ್ಲೊಬ್ರು DG ಕೂಡ ಇದ್ರು. ಆಗ DCM ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ, 2ರಲ್ಲಿ ಒಂದು ಆಯ್ಕೆ ಮಾಡಿ ಅಂತ ಹೇಳಿದ್ರು. ಜೊತೆಗಿದ್ದ ಶಾಸಕರನ್ನು ವಾಪಸ್ ಕಳಿಸೋಕೆ ಹೇಳಿದ್ರು. ಆದರೆ ನಾನು ಪಕ್ಷ ನಿಷ್ಠೆಗಾಗಿ DCM ಬೇಡ ಅಂತ ಹೇಳಿ ಜೈಲು ಸಹವಾಸವನ್ನೇ ಆಯ್ಕೆ ಮಾಡಿಕೊಂಡೆ. ನಾನು ಮನಸ್ಸು ಮಾಡಿದ್ರೆ ಅವತ್ತೇ DCM ಆಗ್ಬೋದಾಗಿತ್ತು ಅಂತ DK ಹೇಳಿದ್ದಾರೆ. ಆ ಮೂಲಕ DCM ಮಾಡಿದ್ರೆ ಏನು ಬಂತು, ಅಲ್ಲೂ ಅವರು ಕೊಟ್ಟಿದ್ರು, ನೀವು DCM ಮಾಡಿದ್ರೆ ಸಾಕ ನನಗೆ ಅನ್ನೋ ಥರದಲ್ಲಿ ಇಂಡೈರೆಕ್ಟ್ ಆಗಿ ಮೆಸೇಜಿಂಗ್ ಅನ್ನು ಪಾಸ್ ಮಾಡ್ತಿದ್ದಾರೆ DK ಶಿವಕುಮಾರ್. ಆ ರೀತಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಇವರಿಗೆ ನೇರವಾಗಿ ಫೋನ್ ಮಾಡಿ ಬೆದರಿಕೆ ಹಾಕಿದ್ರೆ ಆ ಆಡಿಯೋ ಕ್ಲಿಪ್ ಅನ್ನು ಇವರು ಬಹಿರಂಗಪಡಿಸಬೇಕು. ರೆಕಾರ್ಡ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತವರು ಕಂಪ್ಲೇಂಟ್ ಕೊಡಬೇಕು. ಇನ್ಕಮ್ ಟ್ಯಾಕ್ಸ್ನವರು ಈ ರೀತಿ ಬೆದರಿಕೆ ಹಾಕ್ತಾ ಇದ್ರು, ಪಾಲಿಟಿಕ್ಸ್ ಮಾಡ್ತಾ ಇದ್ರು ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಡಬೇಕು. ಆಕ್ಚುಲಿ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಇಲ್ಲಾಂದ್ರೆ ಕೋರ್ಟ್ಗೆ ಹೋಗಬೇಕು ಅವರು DK ಶಿವಕುಮಾರ್ ಅವರು. ಇಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, DK ಶಿವಕುಮಾರ್ ಅವರು ಎಲ್ಲಿ ಮಾತಾಡಿದ್ದಾರೆ ಇದನ್ನ ಅಂತ ಹೇಳಿ ಒಂದು ಬುಕ್ ಬರ್ತಾ ಇದೆ. ಯಾವುದು? DK ಶಿವಕುಮಾರ್ ಅವರ ಜೀವನಾಧಾರಿತ ಬುಕ್, ಎ ಸಿಂಬಲ್ ಆಫ್ ಲಾಯಲ್ಟಿ DK ಶಿವಕುಮಾರ್ ಅಂತ, ಅಂದ್ರೆ ನಿಯತ್ತಿನ ಒಂದು ಸಂಕೇತ DK ಶಿವಕುಮಾರ್ ಅನ್ನೋ ಒಂದು ಪುಸ್ತಕ. ಅದರ ಲೋಕಾರ್ಪಣೆ ಈವೆಂಟ್ನಲ್ಲಿ DK ಶಿವಕುಮಾರ್ ಈ ರೀತಿ ಹೇಳಿದ್ದಾರೆ. ಬೆಂಗಳೂರಿನ ಘಟನೆಯೊಂದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಸಿನಿಮಾ ವೆಬ್ ಸೀರೀಸ್ನ ಸ್ಟೋರಿ ಲೆವೆಲ್ಗಿದೆ ಇದು. ಇದರಲ್ಲಿ ಪತಿ ವೈದ್ಯ ತನ್ನ ಪತ್ನಿಗೆ ಇಂಜೆಕ್ಷನ್ ಕೊಟ್ಟು ಹತ್ಯೆ ಮಾಡಿರುವ ಆರೋಪ ಕೇಳಿಬಂದಿದೆ. 6 ತಿಂಗಳ ಬಳಿಕ ಇದು ಬಹಳ ಚರ್ಚೆಗೀಡಾಗ್ತಾ ಇದೆ. ಇಬ್ಬರು ಕೂಡ ವೈದ್ಯರಾಗಿದ್ರು. ಆದರೆ ಪತ್ನಿ ಕೃತಿಕಾ ರೆಡ್ಡಿಗೆ ಲೋ ಶುಗರ್ ಸಮಸ್ಯೆ ಇದ್ದನ್ನು ಮುಚ್ಚಿಟ್ಟು ಹುಡುಗಿ ಮನೆಯವರು ಮದುವೆ ಮಾಡಿಸಿದ್ರಂತೆ. ಆದರೆ ಮದುವೆ ನಂತರ ಈ ವಿಚಾರ ತಿಳಿದ ಪತಿ ಹೆಂಡತಿ ಕೊಲೆಗೆ ಸಂಚು ರೂಪಿಸಿ ಹಂತ ಹಂತವಾಗಿ ಇಂಜೆಕ್ಷನ್ ಮೂಲಕ ಅರವಳಿಕೆ ಔಷಧಿ ಕೊಟ್ಟು ಹತ್ಯೆಯನ್ನು ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ. ಆರಂಭದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡೋದು ಬೇಡ, ಇದೊಂದು ಸಹಜ ಸಾವು ಅಂತಲೇ ಈ ವೈದ್ಯನೇ ಬಿಂಬಿಸಿದ. ಆದರೆ ಇದೊಂದು ಅಸಹಜ ಸಾವು ಅಂತ ಮಾರತಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿತ್ತು. ಹೀಗಾಗಿ FSL ರಿಪೋರ್ಟ್ ಆಧರಿಸಿ ಪೊಲೀಸ್ ತನಿಖೆಯಲ್ಲಿ ಮೃತ ಡಾಕ್ಟರ್ ಕೃತಿಕಾ ಅವರ ದೇಹದಲ್ಲಿ ಅರವಳಿಕೆ ಔಷಧಿ ಇರೋದು ಪತ್ತೆಯಾಯಿತು. ಹೀಗಾಗಿ ಪತಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಬಳಿಕ ಈಗ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ DA ಅಲೌನ್ಸ್ ಮಾಡಿದೆ, ಡಿಯರ್ನೆಸ್ ಅಲೋವೆನ್ಸ್, ತುಟ್ಟಿ ಭತ್ಯೆ. ಇದನ್ನ 2% ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಜುಲೈ 1ರಿಂದಲೇ ಅನ್ವಯ ಆಗುವಂತೆ ಪ್ರಕಟಣೆ ಹೊರಡಿಸಲಾಗಿದೆ. ಪ್ರಸ್ತುತ ತುಟ್ಟಿ ಭತ್ಯೆ ದರ ಮೂಲ ವೇತನದ 12.25%ನಿಂದ 14.25%ಗೆ ಜಂಪ್ ಆಗುತ್ತೆ. ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿ ಹಾಗೂ ಸುಧಾಮೂರ್ತಿ ದಂಪತಿ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳಿದ್ದಾರೆ. ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ, ಕೆಲವೊಂದು ಕಾರಣಗಳಿಂದ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಕೊಡೋಕೆ ಇಚ್ಛಿಸೋದಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಫ್ಯಾಂಟಾಸ್ಟಿಕ್, ಎಲ್ರಿಗೂ ಕೂಡ ಸ್ವಾತಂತ್ರ್ಯ ಇದೆ, ಫೋರ್ಸ್ ಇಲ್ಲ ಅಂತ ಕೋರ್ಟ್ ಕೂಡ ಹೇಳಿದೆ. ಇವರು ಪಾಲ್ಗೊಳ್ಳಲ್ಲ ಅಂತ ಹೇಳಿದ್ದು ಕೂಡ ತುಂಬ ಖುಷಿ ಆಯಿತು ಆರಂಭದಲ್ಲಿ. ಆದರೆ ನಾವು ಹಿಂದುಳಿದ ಜಾತಿಗೆ ಸೇರಲ್ಲ ಅಂತ ಮೆನ್ಷನ್ ಮಾಡಿರೋದು ನೋಡಿ, ಹಾಗಾದರೆ ಯಾವುದೊಂದು ಜಾತಿಗೆ ಸೇರ್ತೀವಿ ಅಂತ ಪರಿಗಣಿಸ್ತಾ ಇದ್ದಾರೆ ಇವರು ಗೊತ್ತಿಲ್ಲ. ನಾವು ಯಾವುದೇ ಜಾತಿಗೆ ಸೇರಲ್ಲ, ನಾವು ವಿಶ್ವಮಾನವರು, ನಾವು ಟೆಕ್ ಪೀಪಲ್ ಅಂತ ಹೇಳಿದರೆ ತುಂಬ ಖುಷಿ ಆಗ್ತಾ ಇತ್ತು ನನಗಂತೂ ಕೂಡ. ಇನ್ನು ಸ್ನೇಹಿತರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಮೊದಲ ಮೆಂಬರ್ಸ್ ಓನ್ಲಿ ಲೈವ್ ಇದೇ ಶನಿವಾರ, ಕಮಿಂಗ್ ಸ್ಯಾಟರ್ಡೆ, ಮುಂದಿನ ಶನಿವಾರ ನಾವು ಇಟ್ಕೊಳ್ತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಮೆಂಬರ್ಸ್ ಓನ್ಲಿ ಪ್ರಶ್ನೆಗಳನ್ನು ಸ್ವೀಕರಿಸೋದಕ್ಕೂ ಕೂಡ ನಾವು ಆಲ್ರೆಡಿ ಪೋಸ್ಟ್ ಹಾಕಿದ್ದೀವಿ. ಸ್ನೇಹಿತರೆ, ಇನ್ನೂ ಯಾರೆಲ್ಲ ಜಾಯಿನ್ ಆಗಿಲ್ಲ ಅಂಥವರು ಕನ್ಸಿಡರ್ ಮಾಡಬಹುದು. ದಿನಕ್ಕೆ 99 ಪೈಸೆ ಚೇಂಜ್ ಆಗುತ್ತೆ, ₹1 ಕಮ್ಮಿ ಆಗುತ್ತೆ. ತಿಂಗಳಿಗೆ ₹29 ಚಾರ್ಜಸ್ ಅಷ್ಟೇ. ಈ ಮೆಂಬರ್ಶಿಪ್ಗೆ ಜಾಯಿನ್ ಆಗೋರಿಗೆ ನಾವು ಮೆಂಬರ್ಸ್ ಓನ್ಲಿ ಸ್ಪೆಷಲ್ ರಿಪೋರ್ಟ್ಸ್,
ಮೆಂಬರ್ಸ್ ಓನ್ಲಿ ಲೈವ್ ಇಂಟರಾಕ್ಷನ್ಸ್ ಹಾಗೂ ಇತರ ಮೆಂಬರ್ಸ್ ಓನ್ಲಿ ಬೆನಿಫಿಟ್ಸ್ ಮತ್ತು ಕಾಂಟೆಂಟ್ಸ್ನ ಅಲ್ಲಿ ನಾವು ಡೆಲಿವರಿ ಮಾಡೋಕೆ ಶುರು ಮಾಡಿಬಿಟ್ಟಿದ್ದೀವಿ ಸ್ನೇಹಿತರೆ. ಜೊತೆಗೆ ಇನ್ನೂ ವಿಶೇಷ ಏನು ಅಂದರೆ ಈ ಮೆಂಬರ್ಸ್ ಓನ್ಲಿ ಕಾಂಟೆಂಟಲ್ಲಿ ಯಾವುದೇ ನಮ್ಮ ಕಡೆಯಿಂದ ಹಾಕುವ ಎಕ್ಸ್ಟ್ರಾ ಆ್ಯಡ್ಸ್ ಲಿಂಕ್ ಕ್ಲಿಕ್ ಮಾಡಿ ಆ್ಯಡ್ಸ್ ಇರೋದಿಲ್ಲ. ಪ್ಯೂರ್ ಕಾಂಟೆಂಟ್ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನವನ್ನು ನಾವಲ್ಲಿ ನಡೆಸ್ತಾ ಇದ್ದೇವೆ. ನಮ್ಮ ವರ್ಕಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ದರೆ ನೀವು ಕೂಡ ಆಸಕ್ತರು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಂಡ್ರಾಯ್ಡ್ ಯೂಸರ್ಸ್ ಅಲ್ಲಿಂದನೇ ಜಾಯಿನ್ ಆಗ್ಬೋದು. ಆ್ಯಪಲ್ ಯೂಸರ್ಸ್ ಆದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಪ್ರತ್ಯೇಕವಾಗಿ ಮೆನ್ಷನ್ ಮಾಡಿರ್ತೀವಿ. ಆ ಲಿಂಕ್ ಥ್ರೂ ಹೋಗಿ ಬ್ರೌಸರ್ ಥ್ರೂ ಹೋಗಿ ಜಾಯಿನ್ ಆಗ್ಬೋದು. ಬನ್ನಿ ಫುಲ್ ನ್ಯೂಸ್ ಕಂಟಿನ್ಯೂ ಮಾಡೋಣ. ಕೋವರ್ಟ್ ಆಪರೇಷನ್ ಮುಸುಕುದಾರಿಗಳು ಅಂತ ಭಾರತದ ವಿರುದ್ಧ ಪಾಕಿಸ್ತಾನ ಆರೋಪ ಮಾಡ್ತಿರೋ ಹೊತ್ತಲ್ಲಿ ಅಮಿತ್ ಶಾ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೇಶದ ಹೊರಗಿರೋ ಶತ್ರುಗಳ ವಿರುದ್ಧವೂ ಕಠಿಣ ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಸಿಬಿಐ ಆಯೋಜನೆ ಮಾಡಿದ್ದ ಎಕ್ಸ್ಟ್ರಡಿಷನ್ ಆಫ್ ಫಿಜಿಟಿವ್ಸ್ ಚಾಲೆಂಜಸ್ ಆ್ಯಂಡ್ ಸ್ಟ್ರಾಟಜೀಸ್ ಅನ್ನೋ ಈವೆಂಟ್ನಲ್ಲಿ ಅಮಿತ್ ಶಾ ಭಾಗಿಯಾಗಿದ್ದರು. ಈ ವೇಳೆ ಭಾರತದಲ್ಲಿ ಭ್ರಷ್ಟಾಚಾರ, ಅಪರಾಧ, ಭಯೋತ್ಪಾದನೆ ವಿರುದ್ಧ ನಾವು ಶೂನ್ಯ ಸಹಿಷ್ಣುತೆ ಝೀರೋ ಟಾಲರೆನ್ಸ್ನ ನೀತಿಯನ್ನು ಹೊಂದಿರಬೇಕು. ಸೊ ಇದನ್ನು ಸಾಧಿಸಬೇಕು ಅಂದರೆ ಭಾರತದ ಗಡಿ ಹೊರಗಡೆಯಿಂದ ಆಪರೇಟ್ ಆಗ್ತಿರೋರ ಮೇಲೂ ಕೂಡ ನಾವು ಝೀರೋ ಟಾಲರೆನ್ಸ್ ಹೊಂದಿರಬೇಕು. ಅವ್ರನ್ನ ನಮ್ಮ ಕಾನೂನಿನ ವ್ಯಾಪ್ತಿಯಲ್ಲಿ ತರೋಕೆ ನಾವು ಕೆಲಸ ಮಾಡಬೇಕು. ಅವರು ಆರ್ಥಿಕ ಅಪರಾಧಿಗಳಾಗಿರ್ಬೋದು, ಸೈಬರ್ ಕ್ರಿಮಿನಲ್ಸ್ ಇರ್ಬೋದು, ಅಥವಾ ಭಯೋತ್ಪಾದಕರೇ ಆಗಿರಬಹುದು, ಅಥವಾ ಯಾವುದೇ ಅಪರಾಧಿಗಳಾಗಿರ್ಬೋದು. ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ಳೋ ಟೈಮ್ ಬಂದಿದೆ. ಗಡಿ ಆಚೆಗೂ ನಾವು ಆಪರೇಟ್ ಮಾಡಬೇಕು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಇದೇ ವೇಳೆ ದೇಶದ ಒಳಗಿನ ನಕ್ಸಲರಿಗೂ ಆಲ್ಮೋಸ್ಟ್ ಏನು ಎಂಡ್ ಸ್ಟೇಜ್ನಲ್ಲಿದೆ ನಕ್ಸಲಿಸಂ ಭಾರತದಲ್ಲಿ. ಆ ನಕ್ಸಲ್ಸ್ಗೂ ಕೂಡ ಬಿಗ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಳಿದುಳಿದವರು ಕೂಡ ಶರಣಾಗಲೇಬೇಕು, ಇಲ್ಲ ಹೋಗ್ತಾ ಇರಬೇಕು. ಎರಡೇ ಆಪ್ಷನ್ಸ್ ಇರೋದು ಅಂತ ಹೇಳಿದ್ದಾರೆ. ಭಾರತ ನಕ್ಸಲ್ ಮುಕ್ತ ಆಗೇ ಆಗುತ್ತೆ. ಇವತ್ತು ಛತ್ತೀಸ್ಗಢದಲ್ಲಿ 170 ನಕ್ಸಲರು ಸರೆಂಡರ್ ಆಗಿದ್ದಾರೆ. ನಿನ್ನೆ 27 ನಕ್ಸಲರು ಆಯುಧ ಕೆಳಗಿಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ ಒಂದೇ ದಿನ 61 ನಕ್ಸಲರು ಆಯುಧ ಕೆಳಗಿಟ್ಟು ಸರೆಂಡರ್ ಆಗಿದ್ದಾರೆ. ಸೊ ಜಸ್ಟ್ 2 ದಿನದಲ್ಲೇ ದೇಶದಲ್ಲಿ 258 ನಕ್ಸಲರು ತಮ್ಮ ಶಸ್ತ್ರತ್ಯಾಗ ಮಾಡಿ ನಮ್ಮ ಪಡೆಗಳ ಮುಂದೆ ಮಂಡಿಯೂರಿದ್ದಾರೆ. ಅವರಿಗಿರೋದು ಎರಡೇ ಆಯ್ಕೆ, ಒಂದು ಶರಣಾಗಬೇಕು, ಇಲ್ಲ ನಮ್ಮ ಪಡೆಗಳ ಕೋಪಕ್ಕೆ ಗುರಿಯಾಗಬೇಕು. ಶೀಘ್ರದಲ್ಲಿ ಛತ್ತೀಸ್ಗಢ ಕೂಡ ನಕ್ಸಲ್ ಮುಕ್ತ ರಾಜ್ಯವಾಗುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಅಮಿತ್ ಶಾ. ಸೇನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋ ನಿಟ್ಟಿನಲ್ಲಿ ಭಾರತ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದೆ. DRDO ಡೆವಲಪ್ ಮಾಡಿರೋ ಮಿಲಿಟರಿ ಕಾಂಪ್ಯಾಕ್ಟ್ ಪ್ಯಾರಾಚೂಟ್ ಸಿಸ್ಟಮ್ ಅನ್ನ MCPS ಅನ್ನ 32,000 ಅಡಿ ಎತ್ತರದಿಂದ ಯಶಸ್ವಿಯಾಗಿ ಟೆಸ್ಟ್ ಮಾಡಲಾಗಿದೆ. ನಮ್ಮ ವಾಯುಪಡೆಯ ಸೈನಿಕರು ಈ ಪ್ಯಾರಾಚೂಟ್ನ ಟೆಸ್ಟ್ ಮಾಡಿದ್ದಾರೆ. ಇಷ್ಟು ದಿನ 25,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿ ಮಾತ್ರ ಹಾರಿ ಕಾರ್ಯಾಚರಣೆ ಮಾಡೋ ಶಕ್ತಿ ಇತ್ತು, ಅಲ್ಲಿಂದ ಕೆಳಗೆ ಹಾರಿ. ಈಗ ಅದನ್ನು 32,000 ಅಡಿ ಎತ್ತರಕ್ಕೆ ಏರಿಸಲಾಗಿದೆ. ಅಲ್ಲಿಂದಲೂ ಹಾರಿ ಪ್ಯಾರಾಚೂಟ್ನಲ್ಲಿ ಕಾರ್ಯಾಚರಣೆ ಮಾಡಬಹುದು. ಈ MCPS ಸಿಸ್ಟಮ್ ಅನ್ನ DRDOಗೆ ಸೇರಿದ 2 ಲ್ಯಾಬೊರೇಟರಿಗಳು ಡೆವಲಪ್ ಮಾಡಿವೆ. ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ ಮತ್ತು ಆಗ್ರಾ ಡಿಫೆನ್ಸ್ ಬಯೋ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರೋ ಮೆಡಿಕಲ್ ಲ್ಯಾಬೊರೇಟರಿ ಸೇರಿ ಡೆವಲಪ್ ಮಾಡಿದ್ದಾರೆ. ಈ ಪ್ಯಾರಾಚೂಟ್ ವ್ಯವಸ್ಥೆ ಪ್ಯಾರಾಟ್ರೂಪರ್ಸ್ಗೆ ಹೆಚ್ಚು ಸೇಫ್ ಆಗಿ, ಸ್ಲೋ ಆಗಿ, ನಿಖರ ಜಾಗಕ್ಕೆ ಬಂದು ಇಳಿಯೋಕೆ ಅನುಕೂಲ ಮಾಡಿಕೊಡುತ್ತೆ. ಶತ್ರುಗಳು ಇದನ್ನ ಜಾಮ್ ಮಾಡೋಕೆ ಪ್ರಯತ್ನ ಪಟ್ಟರು ಕೂಡ ಅದನ್ನ ಹಿಮ್ಮೆಟ್ಟಿಸಿ ತನ್ನ ಕೆಲಸ ಮುಂದುವರಿಸೋಕೆ ಇದನ್ನ ಯೂಸ್ ಮಾಡಬಹುದು. ಇದರಲ್ಲಿ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಅಲ್ಲದೆ ಸ್ವದೇಶಿ ನಿರ್ಮಿತ ವ್ಯವಸ್ಥೆ ಆಗಿರೋದ್ರಿಂದ ಆಮದು ಮಾಡಿಕೊಂಡ ಉಪಕರಣಗಳಿಗೆ ಹೋಲಿಸಿದ್ರೆ ದಿನನಿತ್ಯದ ನಿರ್ವಹಣೆ ಮತ್ತು ದುರಸ್ತಿಗೆ ಕಮ್ಮಿ ಟೈಮ್ ಹಿಡಿಯುತ್ತೆ. ಹೀಗಾಗಿ ಯುದ್ಧದ ಟೈಮ್ನಲ್ಲಿ ಪ್ಯಾರಾಚೂಟ್ ಸಿಸ್ಟಮ್ನಲ್ಲಿ ವಿದೇಶಗಳ ಮೇಲಿನ ಅವಲಂಬನೆ ಕಮ್ಮಿ ಆಗುತ್ತೆ. ಏನೋ ಇದರ ಯಶಸ್ವಿ ಪರೀಕ್ಷೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, DRDO ಮತ್ತು ಸಶಸ್ತ್ರ ಪಡೆಗಳಿಗೆ ಅಭಿನಂದನೆ ಕೊಟ್ಟಿದ್ದಾರೆ. ಗುಜರಾತ್ನಲ್ಲಿ ಕ್ಯಾಬಿನೆಟ್ ಸರ್ಜರಿ ಮಾಡಲಾಗಿದೆ. ಸಿಎಂ ಭೂಪೇಂದ್ರ ಪಟೇಲ್ ಬಿಟ್ಟು ಇನ್ನುಳಿದ ಮಂತ್ರಿಗಳನ್ನೆಲ್ಲ ರಾಜೀನಾಮೆ ಕೊಡಿಸಲಾಗಿದೆ. ಶುಕ್ರವಾರ ಸಚಿವ ಸಂಪುಟ ವಿಸ್ತರಣೆಗೆ ದಿನಾಂಕ ನಿಗದಿಯಾಗಿತ್ತು. ಅದರ ಮುನ್ನವೇ ಈ ಬೆಳವಣಿಗೆಯಾಗಿದೆ. ಗುರುವಾರ ಸಂಜೆ ಸಿಎಂ ಭೂಪೇಂದ್ರ ಪಟೇಲ್ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೆದಿತ್ತು. ಈ ವೇಳೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಬನ್ಸಲ್ ಮತ್ತು ಭೂಪೇಂದ್ರ ಪಟೇಲ್ ಇಬ್ಬರು ಪ್ರಸ್ತುತ ಗುಜರಾತ್ ರಾಜಕೀಯ ವಿದ್ಯಮಾನಗಳ ಕುರಿತು ಇಂಪಾರ್ಟೆಂಟ್ ಚರ್ಚೆ ಮಾಡಿದ್ರು. ಹಾಗೆ ಪ್ರತಿ ಸಚಿವರನ್ನ ಪ್ರತ್ಯೇಕವಾಗಿ ಮೀಟ್ ಮಾಡಿ ಬಿಜೆಪಿ ಹೈಕಮಾಂಡ್ ನಿರ್ಧಾರವನ್ನು ತಿಳಿಸಿದ್ರು. ಅದಾದ್ಮೇಲೆ ಎಲ್ಲಾ ಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಈಗ ಪ್ರತಿಯೊಂದು ಪೊಸಿಷನ್ಗೂ ಹೊಸ ಮಂತ್ರಿಗಳ ಆಯ್ಕೆ ನಡೆಯುತ್ತೆ. ಗುಜರಾತ್ ಸರ್ಕಾರದಲ್ಲಿ ಮಂತ್ರಿಗಳು 16 ಜನ ಇದ್ರು. ಆದ್ರೀಗ ಸಂಪುಟ ಪುನರಚನೆ ವೇಳೆ ಒಟ್ಟು 26 ಜನಕ್ಕೆ ಅವಕಾಶ ಕೊಡಲಾಗುತ್ತೆ. ಶುಕ್ರವಾರ ಮಧ್ಯಾಹ್ನ ಗಾಂಧಿನಗರದಲ್ಲಿ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೆಯುತ್ತೆ. ಈ ಇವೆಂಟ್ನಲ್ಲಿ ಕೇಂದ್ರ ಮಂತ್ರಿಗಳಾದ ಅಮಿತ್ ಶಾ ಮತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಕೂಡ ಪಾಲ್ಗೊಳ್ತಾರೆ. ಈ ನಡುವೆ ಇನ್ನೂ ರೂಮರ್ಸ್ ಏನಿದೆ ಅಂತ ಹೇಳಿದ್ರೆ ಭೂಪೇಂದ್ರ ಪಟೇಲ್ ಅವರನ್ನ ಕೂಡ ಚೇಂಜ್ ಮಾಡಿ ಹೊಸ ಸಿಎಂನ ನೇಮಕ ಮಾಡೋ ಸಾಧ್ಯತೆ ಕೂಡ ಇದೆ ಅನ್ನೋ ಲೆಕ್ಕಾಚಾರಗಳು ಕೂಡ ಗುಜರಾತ್ನಿಂದ ಬರ್ತಿದ್ದಾವೆ. ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಇನ್ನು ತಾಲಿಬಾನ್ ಮತ್ತು ಪಾಕ್ ನಡುವಿನ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತ ಮೊದಲ ಬಾರಿಗೆ ಪ್ರತಿಕ್ರಿಯೆ ಕೊಟ್ಟಿದೆ. ಇದು ಪಾಕಿಸ್ತಾನದ ಹಳೆ ಚಾಳಿ ಅಂತ ತಾಲಿಬಾನ್ ಪರವಾಗಿನೇ ಭಾರತ ಬ್ಯಾಟ್ ಬೀಸಿದೆ. ಕ್ಲೋಸ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ ತುಂಬ ನಾವು ಇದನ್ನು. ಪಾಕಿಸ್ತಾನ ಉಗ್ರರಿಗೆ ಆಶ್ರಯ ಕೊಟ್ಟು ಅವರಿಗೆ ತರಬೇತಿ ಕೊಟ್ಟು ಅದನ್ನು ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆ ಹೊರಿಸ್ತಾರೆ. ಅವರ ಹಳೆ ಚಾಳಿ ಅಫ್ಘಾನಿಸ್ತಾನ ತನ್ನ ಸಾರ್ವಭೌಮತ್ವವನ್ನು ಕಾಪಾಡಿಕೊಳ್ತಿರೋದಕ್ಕೆ ಪಾಕಿಸ್ತಾನಕ್ಕೆ ಭ್ರಮ ನಿರಸನ ಆಗಿದೆ, ಕೋಪ ಬಂದ್ಬಿಟ್ಟಿದೆ. ಆದರೆ ನಾವು ಅಫ್ಘಾನ್ ಜನರ ಜೊತೆಗೆ ನಿಲ್ತೇವೆ.
ಭಾರತ ಅಫ್ಘಾನಿಸ್ತಾನದ ಸಮಗ್ರತೆ, ಸಾರ್ವಭೌಮತೆ ಮತ್ತು ಅವರ ಸ್ವಾತಂತ್ರ್ಯವನ್ನ ಸಪೋರ್ಟ್ ಮಾಡುತ್ತೆ, ಅದಕ್ಕೆ ಕಮಿಟ್ ಆಗಿದೆ ಭಾರತ ಅಂತ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಪಿಎಂ ನರೇಂದ್ರ ಮೋದಿ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಸುಮಾರು 13,000 ಕೋಟಿ ರೂಪಾಯಿ ಖರ್ಚಿನ ವಿವಿಧ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಆಂಧ್ರದ ಕೈಗಾರಿಕೆ, ನೈಸರ್ಗಿಕ ಅನಿಲ, ವಿದ್ಯುತ್ ಪ್ರಸರಣ, ಪೆಟ್ರೋಲಿಯಂ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಈ ಯೋಜನೆಗಳು ಇರಲಿವೆ. ಇನ್ನು ಒಬಿಸಿ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು 42% ಹೆಚ್ಚಿಸಿದ್ದ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ಕೊಟ್ಟಿತ್ತು. ಇದನ್ನು ತೆಲಂಗಾಣ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿತ್ತು. ಆದ್ರೀಗ ಸುಪ್ರೀಂ ಕೋರ್ಟ್ ಅರ್ಜಿ ವಜಾ ಮಾಡಿದೆ. ನ್ಯಾಯಮೂರ್ತಿ ವಿಕ್ರಮ್ ನಾಥ್ ಮತ್ತು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ ಅವರಿದ್ದ ಪೀಠ ಹೈಕೋರ್ಟ್ ಆದೇಶದಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ, ಮೀಸಲಾತಿಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ನೀವು ಚುನಾವಣೆ ನಡೆಸಬಹುದು, ನೀವು 42% ಕೊಟ್ಟರೆ ಒಟ್ಟು 60% ರೀಚ್ ಆಗುತ್ತೆ ಟೋಟಲ್ ಮೀಸಲಾತಿ, ಇದು ನಿಯಮ ಬಾಹಿರ ಅಂತ ಕೋರ್ಟ್ ಹೇಳಿದೆ. ಏನೋ ಷೇರುಪೇಟೆ ವಿಚಾರಕ್ಕೆ ಬಂದ್ರೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 862 ಪಾಯಿಂಟ್ಸ್ ಜಂಪ್ ಆಗಿ 83,467ಕ್ಕೆ ತಲುಪಿದೆ. ನಿಫ್ಟಿ 261 ಪಾಯಿಂಟ್ಸ್ ಏರಿಕೆಯಾಗಿ 25,585ಕ್ಕೆ ರೀಚ್ ಆಗಿದೆ. ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ನೆಸ್ಲೆ ಇಂಡಿಯಾ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ನಂತಹ ಹೆವಿವೇಟ್ ಸ್ಟಾಕ್ಸ್ ಇಂದ ಷೇರುಪೇಟೆಗೆ ಬಲ ಸಿಕ್ಕಿದೆ. ಇದರ ಜೊತೆಗೆ ವ್ಯಾಪಾರ ಒಪ್ಪಂದ ವಿಚಾರವಾಗಿ ಭಾರತದ ನಿಯೋಗ ಅಮೆರಿಕಕ್ಕೆ ಹೋಗಿದೆ. ಈ ಬೆಳವಣಿಗೆ ಕೂಡ ಮಾರ್ಕೆಟ್ ಸೆಂಟಿಮೆಂಟ್ ಇಂಪ್ರೂವ್ ಆಗೋಕೆ ಹೆಲ್ಪ್ ಮಾಡಿತು. ಜೊತೆಗೆ ವಿದೇಶಿ ಬಂಡವಾಳದ ಒಳಹರಿವು, ಡಾಲರ್ ಮುಂದೆ ರೂಪಾಯಿ ಮೌಲ್ಯದ ಏರಿಕೆ ಮಾರ್ಕೆಟ್ಗೆ ಬಲ ಕೊಟ್ಟಿದೆ. ಹೀಗಾಗಿ ಮಾರ್ಕೆಟ್ ಲಾಭ ಮಾಡಿಕೊಳ್ತು. ಇನ್ನು ಇನ್ಫೋಸಿಸ್, ಇಂಡಸ್ಇಂಡ್ ಬ್ಯಾಂಕ್, ಭಾರತಿ ಏರ್ಟೆಲ್ ಮತ್ತು ಎಟರ್ನಲ್ ಲಿಮಿಟೆಡ್ ಷೇರುಗಳು ರೆಡ್ನಲ್ಲಿದ್ವು. ಇತ್ತ ಕೋಟಕ್ ಮಹೀಂದ್ರಾ ಬ್ಯಾಂಕ್, ಆಕ್ಸಿಸ್ ಬ್ಯಾಂಕ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಟೈಟನ್ ಮತ್ತು ನೆಸ್ಲೆ ಇಂಡಿಯಾ ಷೇರುಗಳು ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 21 ಪೈಸೆ ಏರಿಕೆಯಾಗಿ 87 ರೂಪಾಯಿ 87 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 757 ರೂಪಾಯಿ ಏರಿಕೆಯಾಗಿ 1,27,471 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 690 ರೂಪಾಯಿ ಏರಿಕೆಯಾಗಿ 1,16,760 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 5,917 ರೂಪಾಯಿ ಕಮ್ಮಿಯಾಗಿ 1,68,083 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.